ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಮೀಕ್ಷೆಗೆ ಹಿಡಿತ ಗ್ರಹಣ. ಫೆಬ್ರವರಿಯಲ್ಲೇ ವರದಿ ಸಲ್ಲಿಕೆ ಆಗಲಿದೆ ಅಂತ ಸರ್ಕಾರ ಹೇಳಿತು. ಫೆಬ್ರವರಿಯಲ್ಲೇ ನಾವು ವರದಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಫೆಬ್ರವರಿನೂ ಮುಗೀತು, ಮಾರ್ಚು ಬಂತು, ಆದರೆ ಇನ್ನೂ ಕೂಡ ಸಲ್ಲಿಕೆ ಆಗದ ವರದಿ. ದತ್ತಾಂಶ ವಿಶ್ಲೇಷಣೆ ನೆಪದಲ್ಲೇ ಮುಂದುವರೆದ ಒಬಿಸಿ ಆಯೋಗ. ಸುಮಾರು 400 ಕೋಟಿ ಖರ್ಚು ಮಾಡಿ ಸಮೀಕ್ಷೆಯನ್ನು ನಡೆಸಿರುವ ಸರ್ಕಾರ ಈ ಬಾರಿಯೂ ವರದಿಯನ್ನು ಅನುಷ್ಠಾನ ಮಾಡುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ನೋಡಿ, ಫೆಬ್ರವರಿ ಒಳಗಡೆನೆ ವರದಿ ಸಲ್ಲಿಕೆ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಆದರೆ ಇಲ್ಲಿವರೆಗೂ ಫೆಬ್ರವರಿ ಕಳೀತು, ಮಾರ್ಚು ಬಂತು, ಆದರೆ ಇಲ್ಲಿವರೆಗೂ ಕೂಡ ವರದಿ ಸಲ್ಲಿಕೆ ಆಗಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಯಾಕೆ? ದತ್ತಾಂಶ ವಿಶ್ಲೇಷಣೆ ನೆಪದಲ್ಲಿ ಮುಂದುವರೆದ ಒಬಿಸಿ ಆಯೋಗ ಸುಮಾರು 400 ಕೋಟಿ ಖರ್ಚು ಮಾಡಿ ಸಮೀಕ್ಷೆಯನ್ನು ನಡೆಸಿರೋದು ಸರ್ಕಾರ. ಒಂದೆರಡಲ್ಲ, 400 ಕೋಟಿ. ಇದಕ್ಕೂ ಕೂಡ ಸಮೀಕ್ಷೆ ಬೇಕಾ ಬೇಡವಾ ಎಲ್ಲ ಚರ್ಚೆಗಳು ಇದು. ಎರಡನೇ ಬಾರಿಯ ಜಾತಿ ಸಮೀಕ್ಷೆಗೂ ಪ್ರಬಲ ಸಮುದಾಯಗಳ ವಿರೋಧ ಇತ್ತು. ಪ್ರಬಲ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ತೀವ್ರ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು. ಸಮುದಾಯಗಳ ವಿರೋಧದಿಂದಲೇ ವರದಿ ಸಲ್ಲಿಕೆ ವಿಳಂಬ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಇದೀಗ ಹುಟ್ಕೊಳ್ತಾ ಇರೋದು. ಜೊತೆಗೆ ಶೀಘ್ರವೇ ಹಲವು ಚುನಾವಣೆಗಳು ಬೇರೆ ಬರ್ತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ, ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿಗಳಿಗೆ ಚುನಾವಣೆ. ವರದಿ ಕೈ ಸೇರಿದ್ರೆ ಅನುಷ್ಠಾನ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ಬಿಡುತ್ತೆ. ಆಗ ಪ್ರಬಲ ಸಮುದಾಯಗಳಿಂದ ಮತ್ತೆ ವಿರೋಧ ವ್ಯಕ್ತ ಆಗ್ಬೋದು. ಇದೇ ಕಾರಣಕ್ಕೆ ವರದಿ ಸಲ್ಲಿಕೆಗೆ ಒತ್ತಾಯ ಮಾಡ್ತಾ ಇಲ್ವಾ ಸರ್ಕಾರ? ಇನ್ನೇನು ಕೆಲವೇ ದಿನಗಳಲ್ಲಿ ಕೇಂದ್ರದ ಗಣತಿ ಆರಂಭ ವಿಳಂಬದ ಮುಖಾಂತರವಾಗಿ ಬೀಸುವ ದೊಣ್ಣೆಯಿಂದ ಪಾರಾಗೋ ಲೆಕ್ಕಾಚಾರನ ಇದು ಅನ್ನೋ ಪ್ರಶ್ನೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಫೆಬ್ರವರಿಯಲ್ಲೇ ವರದಿ ಜಾರಿಗೆ ಬರುತ್ತೆ, ವರದಿ ಮಂಡನೆ ಆಗತ್ತೆ ಅಂತ ಹೇಳ್ತಾ ಇದ್ರು. ಫೆಬ್ರವರಿ ಕಳೀತು, ಮಾರ್ಚ್ ಬಂತು, ಯಾಕೋ ನೋಡಿದ್ರೆ ಯಾವುದೂ ವರ್ಕೌಟ್ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಏನ್ ಲೆಕ್ಕಾಚಾರ ಹಾಕೊಳ್ತಾ ಇದೆ ಸರ್ಕಾರ? ಖಂಡಿತ ನೀತಿ, ಎಲ್ಲೋ ಒಂದು ಕಡೆ ಈ ಪ್ರಸಕ್ತ ನಾಯಕತ್ವ ಬದಲಾವಣೆಯ ವಿಚಾರ, ಯುದ್ಧದ ಸನ್ನಿವೇಶ, ಇದೆಲ್ಲದರಿಂದಲೂ ಕೂಡ ಮಹತ್ವದ ಜಾತಿ ಗಣತಿ ಸಮೀಕ್ಷೆಯ ವಿಚಾರವೇ ಇಲ್ಲ ಒಂದು ಕಡೆ ತೆರೆಮರೆಗೆ ಸರಿದಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಯಾಕೆಂದ್ರೆ ಫೆಬ್ರವರಿಯಲ್ಲೇ ಈ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗತ್ತೆ ಅಂತೇಳಿ ಹಿಂದುಳಿದ ವರ್ಗಗಳ ಆಯೋಗದ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಅವರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಮುಖ್ಯಮಂತ್ರಿಗಳು ಕೂಡ ಶೀಘ್ರದಲ್ಲೇ ವರದಿ ಸಲ್ಲಿಕೆಯಾಗತ್ತೆ ಅಂತೇಳಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಫೆಬ್ರವರಿ ಮುಗಿದು ಈಗ ಮಾರ್ಚ್ ಕಾಲಿಟ್ಟಿದೆ, ಆದ್ರೆ ವರದಿ ಇನ್ನೂ ಕೂಡ ಸಲ್ಲಿಕೆಯಾಗಿಲ್ಲ. ದತ್ತಾಂಶಗಳ ವಿಶ್ಲೇಷಣೆಯ ನೆಪದಲ್ಲಿ ಒಂದು ಕಡೆ ಆಯೋಗ ಕೂಡ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವುದಕ್ಕೆ ಹಿಂದೇಟ ಮೀನಾಮೇಷವನ್ನ ಮಾಡ್ತಾ ಇದೆ. ಈಗ ಆಗ ಅಂತೇಳಿ ಮೀನಾಮೇಷವನ್ನ ಮಾಡ್ತಾ ಇದೆ. ನಾವು ಜಾತಿ ಗಣತಿಯನ್ನ ಜಾರಿಗೆ ತಂದೇ ಸಿದ್ಧ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಪ್ರಸಕ್ತ ಸನ್ನಿವೇಶದಲ್ಲಿ ಗಣತಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದೆ ಆದ್ರೆ ಅದನ್ನ ಅನುಷ್ಠಾನಕ್ಕೆ ಸರ್ಕಾರ ತರಬೇಕಾಗತ್ತೆ. ಹಾಗಾಗಿ ಸರ್ಕಾರ ಕೂಡ ಇದರ ಮೇಲೆ ಒತ್ತಡವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಯಾಕೆಂದ್ರೆ ನೀವು ಬೇಗ ವರದಿಯನ್ನ ಕೊಡಿ, ನಾವು ಅನುಷ್ಠಾನ ಮಾಡ್ಬೇಕು ಅಂತೇಳಿ ಅದಕ್ಕೆ ಸೂಚನೆಯನ್ನ ಕೊಡಬಹುದು, ಆದ್ರೆ ಕೊಡ್ತಾ ಇಲ್ಲ. ಆಯೋಗ ಯಾವಾಗ ವರದಿಯನ್ನ ಸಲ್ಲಿಕೆ ಮಾಡುತ್ತೆ ಅಲ್ಲಿಯವರೆಗೂ ಕೂಡ ನಾವು ಸೈಲೆಂಟ್ ಆಗಿರೋಣ, ಇದರ ಬಗ್ಗೆ ಚಕಾರವನ್ನೇ ಎತ್ತೋದ್ ಬೇಡ ಅನ್ನುವಂತ ನಿರ್ಧಾರಕ್ಕೆ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ವರದಿ ಇನ್ನೂ ಕೂಡ ಸಲ್ಲಿಕೆಯಾಗಿಲ್ಲ, ಅದರ ಅನುಷ್ಠಾನ ಕೂಡ ಹಿಂದೇಟ್ ಆಗ್ತಾ ಇದೆ. ಯಾಕಂದ್ರೆ ಈಗ ಮುಂದೆ ಏಪ್ರಿಲ್ ಈಗ ಕೇಂದ್ರದ ಗಣತಿ ಕೂಡ ಪ್ರಾರಂಭವಾಗುತ್ತೆ ಶೀಘ್ರದಲ್ಲೇ. ಸೊ ಈ ಸಂದರ್ಭದಲ್ಲೇ ಆ ಗಣತಿ ಕೇಂದ್ರದ ಗಣತಿ ಪ್ರಾರಂಭ ಆಗಿದ್ದೆ ಆದ್ರೆ ಆಗ ರಾಜ್ಯದಿಂದ ನಡೆಸಿರುವಂತ ಈ ಗಣತಿ ಎಲ್ಲ ಒಂದು ಕಡೆ ಮೂಲೆಗೆ ಸರಿಯುತ್ತೆ. ಜೊತೆಗೆ ಈಗ ಪ್ರಸಕ್ತ ಸನ್ನಿವೇಶದಲ್ಲಿ ಚುನಾವಣೆಗಳು ಕೂಡ ಎದುರಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಪಾಲಿಕೆ 5 ಪಾಲಿಕೆಗಳಿಗೆ ಚುನಾವಣೆ ಎದುರಾಗ್ತಾ ಇದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಎದುರಾಗ್ತಾ ಇದೆ. ಈ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದೆ ಆದ್ರೆ ಸರ್ಕಾರ ಅದನ್ನ ಅನುಷ್ಠಾನಕ್ಕೆ ತರಬೇಕಾಗತ್ತೆ. ಈಗಾಗಲೇ ಕಳೆದ ಬಾರಿ ಕಾಂತರಾಜ್ ಅವರ ವರದಿ ಸಲ್ಲಿಕೆ ಸಂದರ್ಭದಲ್ಲಿ ಏನೆಲ್ಲ ಗೊಂದಲಗಳಾಗಿದೆ ಮತ್ತೆ ಪ್ರಬಲ ಸಮುದಾಯಗಳ ವಿರೋಧ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೂ ಕೂಡ ಇದೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ, ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಇರೋದ್ರಿಂದ ಸಹಜವಾಗಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳ ಮೇಲೆ ಅದರ ಎಫೆಕ್ಟ್ ಹೆಚ್ಚಿನ ಪ್ರಮಾಣದಲ್ಲಿ ಬೀರುತ್ತೆ. ಹಾಗಾಗಿ ಚುನಾವಣೆಗಳಲ್ಲಿ ಸೀಟುಗಳು ಕೂಡ ಕಡಿತ ಆಗಬಹುದು. ಆ ಒಂದು ಆತಂಕ ಕೂಡ ಸರ್ಕಾರಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಈ ಜಾತಿ ಗಣತಿಯ ಗೋಜಲಿಗೆ ನಾವು ಕೈ ಹಾಕೋದ್ ಬೇಡ ಅಂತೇಳಿ ಸರ್ಕಾರ ಕೂಡ ಬಹಳ ನಾಜೂಕಿನಿಂದ ವರ್ತನೆಯನ್ನ ಮಾಡ್ತಾ ಇದೆ. ಆ ಕಡೆ
OBC ಆಯೋಗ ಕೂಡ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮೀನಾಮೇಷವನ್ನ ಮಾಡ್ತಾ ಇದೆ. ಇವತ್ತು ನಾಳೆ ಅಂತೇಳಿ ಮೀನಾಮೇಷವನ್ನ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಇದು ಪೂರಕವಾಗ್ತಾ ಇದೆ. ಯಾಕೆಂದ್ರೆ ವರದಿಯನ್ನ ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ ಇದು ಚುನಾವಣೆಗಳ ಮೇಲೆ ಎಫೆಕ್ಟ್ ಆಗ್ತಾ ಇದ್ದು, ಅದು ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇತ್ತು. ಹಾಗಾಗಿ ಇದನ್ನ ಹೀಗೆ ತಿಳ್ಕೊಂಡು ಹೋದ್ರೆ ಕೇಂದ್ರ ಸರ್ಕಾರದ ವರದಿ ಕೂಡ ಆಗ ಗಣತಿ ಪ್ರಾರಂಭ ಆಗಿದ್ದೆ ಆದ್ರೆ ಇದು ಮೂಲೆಗೆ ಸರಿಯುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲೇ ಸರ್ಕಾರ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಈ ಬಾರಿ ಕೂಡ ಸುಮಾರು 400 ಕೋಟಿ ರೂಪಾಯಿಗಳ ಸಾರ್ವಜನಿಕರ ತೆರಿಗೆಯನ್ನ Okay. ಲೋಪ ಆಗುವಂತ ಸಾಧ್ಯತೆಗಳಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗೆ.